ಶಂಕಿತ ಉಗ್ರನ ಜಾಡು ಹಿಡಿದು ಹೊರಟ ಎನ್ಐಎ ಬಳ್ಳಾರಿ ಬಸ್ ನಿಲ್ದಾಣದ ಸಿಸಿಟಿವಿ ಚೆಕ್ ಮಾಡಿದೆ. ಮಾರ್ಚ್ 1ರಂದು ಅಂದ್ರೆ ಕೆಫೆ ಬಾಂಬ್ ಸ್ಫೋಟ ನಡೆದ ರಾತ್ರಿ 9 ಗಂಟೆಗೆ ಬಸ್ ನಿಲ್ದಾಣದಲ್ಲಿ ಓಡಾಡಿದ್ದಾನೆ. ಬಸ್ ನಿಲ್ದಾಣದಲ್ಲಿ ಇರುವ ಪೊಲೀಸ್ ಚೌಕಿಯ ಮುಂದೆನೇ ಅತ್ತಿಂದಿತ್ತ ಓಡಾಡಿದ್ದಾನೆ. ಲೈಟ್ ಬ್ಲೂ ಕಲರ್ ಟಿ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್, ಕಪ್ಪು ಬಣ್ಣದ ಬ್ಯಾಗ್, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದಾನೆ. ಇನ್ನು ಬಳ್ಳಾರಿ ನಗರದ ರಾಯಲ್ ಸರ್ಕಲ್ ಮೂಲಕ ಕೌಲ್ ಬಜಾರ್ಗೆ ಶಂಕಿತ ತೆರಳಿದ್ದು ಓರ್ವ ಆಟೋ ಚಾಲಕನನ್ನ ವಶಕ್ಕೆ ಪಡೆದ ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಅದೇ ದೃಶ್ಯವನ್ನು ಆಧರಿಸಿ ಎನ್ಐಎ ನೇರವಾಗಿ ಬಳ್ಳಾರಿಯ ಬೂಡಾ ಕಾಂಪ್ಲೆಕ್ಸ್ಗೆ ನುಗ್ಗಿದ್ದಾರೆ. ಬಳ್ಳಾರಿಯ ಬಸ್ ನಿಲ್ದಾಣದ ಬಳಿ ಇರುವ ಬೂಡಾ ಕಾಂಪ್ಲೆಕ್ಸ್ ಪಾಳು ಬಿದ್ದಂತೆ ಇದ್ದು ಅಲ್ಲಿ ಶಂಕಿತ ಉಗ್ರ ಓಡಾಡಿರುವ ಶಂಕೆ ಹಿನ್ನೆಲೆ ಶೋಧ ಕಾರ್ಯ ನಡೀತಾ ಇದೆ. ಜೊತೆಗೆ ಕೇಂದ್ರ ಬಸ್ ನಿಲ್ದಾಣದ ರಸ್ತೆ, ಖಾಸಗಿ ಟ್ರಾವೆಲ್ಸ್, ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಂದ ಎನ್ಐಎ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಕ್ಟೋಬರ್ 22ರಂದು ಬಳ್ಳಾರಿಯಲ್ಲಿ ಸುಲೇಮಾನ್ ಮತ್ತು ಸೈಯದ್ ಸಮೀರ್ ಅಮೋನಿಯಾ ನೈಟ್ರೇಟ್ ಖರೀದಿ ಮಾಡಿದಂತೆ ಇವರೊಂದಿಗೆ ಮತ್ತೊಬ್ಬ ವ್ಯಕ್ತಿ ಇದ್ನ ಅನ್ನೋದ್ರ ಬಗ್ಗೆ ಹುಡುಕಾಟ ನಡೆದಿದೆ. ಬಳ್ಳಾರಿಯಲ್ಲಿ ರಸಗೊಬ್ಬರದ ಅಂಗಡಿಯನ್ನ ಅಕ್ಟೋಬರ್ 22ರಂದು 1 ಕೆಜಿ ಅಮೋನಿಯಂ ನೈಟ್ರೇಟ್ ಖರೀದಿ ಮಾಡಿದ್ದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯ ರಸಗೊಬ್ಬರದ ಅಂಗಡಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದೆ. ಬೆಂಗಳೂರು ಬಾಂಬ್ ಬ್ಲಾಸ್ಟ್ಗೆ ಬಳ್ಳಾರಿ ನಂಟು ಹಿನ್ನೆಲೆ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸೈಯದ್ ಸಮೀರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮಾಡ್ಯೂಲ್ ಮಾಸ್ಟರ್ ಮೈಂಡ್ ಮಿನಾಸ್ನ ಸಹಚರ ಸೈಯದ್ ಸಮೀರ್ ಆಗಿದ್ದಾನೆ. ಐಸಿಸ್ ಸಂಘಟನೆ ಜೊತೆಗೂ ಗುರುತಿಸಿಕೊಂಡಿದ್ದ ಉಗ್ರರ ನಂಟು ಹಿನ್ನೆಲೆ ಡಿಸೆಂಬರ್ನಲ್ಲೇ ಅರೆಸ್ಟ್ ಆಗಿದ್ದ. ಕುಂದಲಹಳ್ಳಿ ಬಳಿ ಇರುವ ರಾಮೇಶ್ವರಂ ಕೆಫೆ ಪುನರಾರಂಭಗೊಂಡಿದ್ದು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಗ್ರಾಹಕರು ಸೇವೆ ಪಡೆಯಬಹುದು ಅಂತ ರಾಮೇಶ್ವರಂ ಕೆಫೆ ಮಾಲೀಕರಾದ ದಿವ್ಯಾ ರಾಘವೇಂದ್ರ ರಾವ್ ಹೇಳಿದ್ದಾರೆ. ಈ ಘಟನೆ ಭಾರತೀಯರ ಆತ್ಮಸ್ಥೈರ್ಯವನ್ನ ಕುಗ್ಗಿಸಿಲ್ಲ. ನಿಮ್ಮೆಲ್ಲರ ಸಹಕಾರಕ್ಕೆ ಇದು ನಿಜವಾದ ಭಾರತೀಯರ ಶಕ್ತಿ. ಇವತ್ತು ರಾಮೇಶ್ವರಂ ಕೆಫೆ ಪುನರ್ ಆರಂಭವಾಗಿರುವುದು ಇದಕ್ಕೆ ಸಾಕ್ಷಿ ಅಂತ ದಿವ್ಯಾ ಹೇಳಿದ್ದಾರೆ. ಜಾಸ್ತಿ ಆತ್ಮಸ್ಥೈರ್ಯ ಇಟ್ಕೊಂಡು ವಾಪಸ್ ಬಂದಿದ್ದೀವಿ. ಯಾಕೆ ಅಂದರೆ ಇದು ಏನು ಇನ್ಸಿಡೆಂಟ್ ಆಗಿದೆ, ಇಂಡಿಯನ್ಸ್ ಮಾಡಿರೋ ಇನ್ಸಿಡೆಂಟ್ ಅಲ್ಲ, ಇದು ಹ್ಯೂಮನ್ಸ್ ಮಾಡಿರೋ ಇನ್ಸಿಡೆಂಟ್ ಅಲ್ಲ, ಇದು ಪ್ರತಿಯೊಬ್ಬರು ಖಂಡಿಸಬೇಕಾಗಿರೋ ಇನ್ಸಿಡೆಂಟ್, ಇದು ಯಾರು ಇದಕ್ಕೆ ಸಪೋರ್ಟ್ ಮಾಡೋಂಥ ಇನ್ಸಿಡೆಂಟ್ ಅಲ್ಲ ಇದು. ಇನ್ನು ಬ್ಲಾಸ್ಟ್ ಬಳಿಕ ಮತ್ತೆ ಕೆಫೆಯನ್ನು ರೀಓಪನ್ ಮಾಡಿರುವ ಮಾಲೀಕ ರಾಘವೇಂದ್ರ ರಾವ್ ಮಾತನಾಡಿ ಶಿವರಾತ್ರಿಗೆ ಕೆಫೆ ಪುನರ್ಜನ್ಮ ಪಡೆಯಲಿದೆ ಅಂತ ಹೇಳಿದ್ದಾರೆ. ಅದರಂತೆ ಇದೀಗ ರೀಓಪನ್ ಮಾಡಿದ್ದೇವೆ. ನಾವು ಭಾರತೀಯರು ಯಾವುದಕ್ಕೂ ಎದೆಗುಂದುವುದಿಲ್ಲ. ನಮ್ಮ ಸಿಬ್ಬಂದಿಯೇ ನಮಗೆ ಶಕ್ತಿ. ಅವರಿಂದಲೇ ದಿ ರಾಮೇಶ್ವರಂ ಕೆಫೆ ನಡೀತಾ ಇದೆ ಅಂತ ಹೇಳಿದ್ರು. 3-4 ಡೇಸ್ ಅಲ್ಲಿ ಅವ್ರು ಏನೇನು ಫಾರ್ಮಾಲಿಟೀಸ್ ಇದೆಯೋ ಎಲ್ಲ ಮುಗಿಸಿ ನಮಗೆ ಕೊಟ್ಟರು. ಅದನ್ನು 2 ಡೇಸ್ ನಮಗೆ ಸಿಕ್ತು. ಆ 2 ಡೇಸಲ್ಲಿ ಆಗಿದ್ದ ಅನಾಹುತಗಳೆಲ್ಲ ಅದನ್ನು ಸರಿಪಡಿಸ್ಕೊಂಡು ಇವತ್ತಿನ ಮುಂದೆ ನಿಂತಿದ್ದೀರಿ. ಟು ದಿಸ್ ಈ ಮೆಸೇಜ್ ಏನು ಹೇಳಬೇಕು ಅಂತಂದರೆ ಭಾರತೀಯರು ಯಾರಿಗೂ ಬಗ್ಗೋರಲ್ಲ, ತಗ್ಗೋರಲ್ಲ. ನಾವು ನಿಲ್ತೀರಿ ನಾವು.